ಅಮೆರಿಕ ಇರಾನ್ ನಡುವೆ ಮೊದಲ ಸುತ್ತಿನ ಸಂಧಾನ ಸಭೆ ವಿಫಲವಾಗಿತ್ತು. ಈಗ ಎರಡನೇ ಸಭೆಯ ಮೇಲೆ ಬಹಳ ನಿರೀಕ್ಷೆ ಇದೆ. ಇದರ ಮಧ್ಯೆ 22ನೇ ತಾರೀಕು ಕದನ ವಿರಾಮದ ಅವಧಿ ಕೂಡ ಮುಗಿತಾ ಇದೆ. ಇಸ್ಲಾಮಾಬಾದ್ ಎಲ್ಲಾ ರೀತಿಯಿಂದ ಸಿದ್ಧವಾಗಿದೆ. ಈ ಸಾರಿ ಆದ್ರೂ ಮಾತುಕತೆ ಫಲಪ್ರದ ಆಗಿ ಯುದ್ಧ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಲ್ಲಿಯ ಕದನ ವಿರಾಮ ಅಂತ್ಯಕ್ಕೆ 2 ದಿನ ಬಾಕಿ. ಮತ್ತೊಂದು ಸುತ್ತಿನ ಸಂಧಾನ ಸಭೆಗೆ ವೇದಿಕೆ ಸಜ್ಜು. ಪಾಕಿಸ್ತಾನದಲ್ಲಿ ಅಮೆರಿಕ ಇರಾನ್ ನಡುವಿನ 2ನೇ ಸುತ್ತಿನ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಇವತ್ತು ರಾತ್ರಿ 2ನೇ ಹಂತದ ಮಾತುಕತೆಗೆ ಇಸ್ಲಾಮಾಬಾದ್ ಸಜ್ಜಾಗಿದೆ. ಈ ಬಾರಿಯ ಸಂಧಾನ ಮಾತುಕತೆಯಲ್ಲಿ ಅಮೆರಿಕ ಪ್ರತಿನಿಧಿಗಳಾಗಿ ಅಧ್ಯಕ್ಷರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್, ಟ್ರಂಪ್ ಸಲಹೆಗಾರ ಹಾಗೂ ಅಳಿಯ ಜೆರೆಡ್ ಕುಶ್ನರ್ ಭಾಗಿಯಾಗಲಿದ್ದಾರೆ. ಮೊದಲ ಸುತ್ತಿನ ಮಾತುಕತೆ ನೇತೃತ್ವ ವಹಿಸಿದ ಉಪಾಧ್ಯಕ್ಷ ಜೆಡಿ ವಾನ್ಸ್ ಅಮೆರಿಕದಲ್ಲೇ ಉಳಿಯಲಿದ್ದಾರೆ. ಅಮೆರಿಕ ನಿಯೋಗ ಈಗಾಗಲೇ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಿದೆ. ಆದಾಗ್ಯೂ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆಯಿಂದಾಗಿ ಇರಾನ್ ಮಾತುಕತೆಯಲ್ಲಿ ಭಾಗಿಯಾಗುವುದು ಅನುಮಾನ ಆಗಿದೆ. ಇರಾನ್ ನಿಯಂತ್ರಣದಲ್ಲಿದ್ದ ಹಾರ್ಮೋಜ್ ಜಲಸಂಧಿಯ ಮೇಲೆ ಇದೀಗ ಅಮೆರಿಕ ದಿಗ್ಬಂಧನ ವಿಧಿಸಿದ್ದು, ಜಲಮಾರ್ಗದಲ್ಲಿ ಉದ್ವಿಗ್ನತೆಯ ಜೊತೆಗೆ ಇದು ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಮಾತುಕತೆಗಳಿಗೂ ಅಡ್ಡಿಯಾಗಿ ಪರಿಣಮಿಸಿದೆ. ಮಾತುಕತೆಗೆ ಟ್ರಂಪ್ ಸಿದ್ಧ, ಆದರೆ ಇರಾನ್ ತಿರಸ್ಕಾರ. ಹಾರ್ಮೂಜ್ ಮೇಲೆ ಅಮೆರಿಕ ದಿಗ್ಬಂಧನ ವಿಧಿಸಿರುವ ಬಗ್ಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಟ್ರಂಪ್ ಮುಂದೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಅಮೆರಿಕದ ನಡೆಯನ್ನು ಖಂಡಿಸಿರುವ ಇರಾನ್, ಅಮೆರಿಕ ಸಕಾರಾತ್ಮಕ ಪಾತ್ರ ವಹಿಸುವ ಬದಲಿಗೆ ಇರಾನ್ ಅನ್ನು ದೂಷಿಸುವ ಆಟವಾಡ್ತಾ ಇದೆ. ಅಮೆರಿಕನ್ನರು ಸತ್ಯವನ್ನ ಹೇಳುತ್ತಾರೆ ಅಂತ ನಾವು ಬಯಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಶಾಂತಿ ಮಾತುಕತೆ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಬಿಗಿ ಭದ್ರತೆ ಹಾಕಲಾಗಿದೆ. ಇಸ್ಲಾಮಾಬಾದ್ ರಾವಲ್ಪಿಂಡಿ ಒಳಗೊಂಡ ಅವಳಿ ನಗರದಲ್ಲಿ 10,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಒಟ್ಟು 600 ಚೆಕ್ ಪೋಸ್ಟ್ಗಳಲ್ಲಿ ಬಿಗಿ ತಪಾಸಣೆ ಕೈಗೊಳ್ಳಲಾಗಿದೆ. ನೂರ್ ಖಾನ್ ವಾಯುನೆಲೆ, ಇಸ್ಲಾಮಾಬಾದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸುತ್ತ ವ್ಯಾಪಕ ಭದ್ರತೆ ಕೈಗೊಳ್ಳಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಇರಾನ್ ನಡುವೆ ಮೊದಲ ಸುತ್ತಿನ ಸಂಧಾನ ಸಭೆ ವಿಫಲವಾಗಿತ್ತು. ಈಗ ಎರಡನೇ ಸಭೆಯ ಮೇಲೆ ಬಹಳ ನಿರೀಕ್ಷೆ ಇದೆ. ಇದರ ಮಧ್ಯೆ 22ನೇ ತಾರೀಕು ಕದನ ವಿರಾಮದ ಅವಧಿ ಕೂಡ ಮುಗಿತಾ ಇದೆ. ಇಸ್ಲಾಮಾಬಾದ್ ಎಲ್ಲಾ ರೀತಿಯಿಂದ ಸಿದ್ಧವಾಗಿದೆ. ಈ ಸಾರಿ ಆದ್ರೂ ಮಾತುಕತೆ ಫಲಪ್ರದ ಆಗಿ ಯುದ್ಧ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಲ್ಲಿಯ ಕದನ ವಿರಾಮ ಅಂತ್ಯಕ್ಕೆ 2 ದಿನ ಬಾಕಿ. ಮತ್ತೊಂದು ಸುತ್ತಿನ ಸಂಧಾನ ಸಭೆಗೆ ವೇದಿಕೆ ಸಜ್ಜು. ಪಾಕಿಸ್ತಾನದಲ್ಲಿ ಅಮೆರಿಕ ಇರಾನ್ ನಡುವಿನ 2ನೇ ಸುತ್ತಿನ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಇವತ್ತು ರಾತ್ರಿ 2ನೇ ಹಂತದ ಮಾತುಕತೆಗೆ ಇಸ್ಲಾಮಾಬಾದ್ ಸಜ್ಜಾಗಿದೆ. ಈ ಬಾರಿಯ ಸಂಧಾನ ಮಾತುಕತೆಯಲ್ಲಿ ಅಮೆರಿಕ ಪ್ರತಿನಿಧಿಗಳಾಗಿ ಅಧ್ಯಕ್ಷರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್, ಟ್ರಂಪ್ ಸಲಹೆಗಾರ ಹಾಗೂ ಅಳಿಯ ಜೆರೆಡ್ ಕುಶ್ನರ್ ಭಾಗಿಯಾಗಲಿದ್ದಾರೆ. ಮೊದಲ ಸುತ್ತಿನ ಮಾತುಕತೆ ನೇತೃತ್ವ ವಹಿಸಿದ ಉಪಾಧ್ಯಕ್ಷ ಜೆಡಿ ವಾನ್ಸ್ ಅಮೆರಿಕದಲ್ಲೇ ಉಳಿಯಲಿದ್ದಾರೆ. ಅಮೆರಿಕ ನಿಯೋಗ ಈಗಾಗಲೇ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಿದೆ. ಆದಾಗ್ಯೂ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆಯಿಂದಾಗಿ ಇರಾನ್ ಮಾತುಕತೆಯಲ್ಲಿ ಭಾಗಿಯಾಗುವುದು ಅನುಮಾನ ಆಗಿದೆ. ಇರಾನ್ ನಿಯಂತ್ರಣದಲ್ಲಿದ್ದ ಹಾರ್ಮೋಜ್ ಜಲಸಂಧಿಯ ಮೇಲೆ ಇದೀಗ ಅಮೆರಿಕ ದಿಗ್ಬಂಧನ ವಿಧಿಸಿದ್ದು, ಜಲಮಾರ್ಗದಲ್ಲಿ ಉದ್ವಿಗ್ನತೆಯ ಜೊತೆಗೆ ಇದು ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಮಾತುಕತೆಗಳಿಗೂ ಅಡ್ಡಿಯಾಗಿ ಪರಿಣಮಿಸಿದೆ. ಮಾತುಕತೆಗೆ ಟ್ರಂಪ್ ಸಿದ್ಧ, ಆದರೆ ಇರಾನ್ ತಿರಸ್ಕಾರ. ಹಾರ್ಮೂಜ್ ಮೇಲೆ ಅಮೆರಿಕ ದಿಗ್ಬಂಧನ ವಿಧಿಸಿರುವ ಬಗ್ಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಟ್ರಂಪ್ ಮುಂದೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಅಮೆರಿಕದ ನಡೆಯನ್ನು ಖಂಡಿಸಿರುವ ಇರಾನ್, ಅಮೆರಿಕ ಸಕಾರಾತ್ಮಕ ಪಾತ್ರ ವಹಿಸುವ ಬದಲಿಗೆ ಇರಾನ್ ಅನ್ನು ದೂಷಿಸುವ ಆಟವಾಡ್ತಾ ಇದೆ. ಅಮೆರಿಕನ್ನರು ಸತ್ಯವನ್ನ ಹೇಳುತ್ತಾರೆ ಅಂತ ನಾವು ಬಯಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಶಾಂತಿ ಮಾತುಕತೆ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಬಿಗಿ ಭದ್ರತೆ ಹಾಕಲಾಗಿದೆ. ಇಸ್ಲಾಮಾಬಾದ್ ರಾವಲ್ಪಿಂಡಿ ಒಳಗೊಂಡ ಅವಳಿ ನಗರದಲ್ಲಿ 10,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಒಟ್ಟು 600 ಚೆಕ್ ಪೋಸ್ಟ್ಗಳಲ್ಲಿ ಬಿಗಿ ತಪಾಸಣೆ ಕೈಗೊಳ್ಳಲಾಗಿದೆ. ನೂರ್ ಖಾನ್ ವಾಯುನೆಲೆ, ಇಸ್ಲಾಮಾಬಾದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸುತ್ತ ವ್ಯಾಪಕ ಭದ್ರತೆ ಕೈಗೊಳ್ಳಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಇರಾನ್ ನಡುವೆ ಮೊದಲ ಸುತ್ತಿನ ಸಂಧಾನ ಸಭೆ ವಿಫಲವಾಗಿತ್ತು. ಈಗ ಎರಡನೇ ಸಭೆಯ ಮೇಲೆ ಬಹಳ ನಿರೀಕ್ಷೆ ಇದೆ. ಇದರ ಮಧ್ಯೆ 22ನೇ ತಾರೀಕು ಕದನ ವಿರಾಮದ ಅವಧಿ ಕೂಡ ಮುಗಿತಾ ಇದೆ. ಇಸ್ಲಾಮಾಬಾದ್ ಎಲ್ಲಾ ರೀತಿಯಿಂದ ಸಿದ್ಧವಾಗಿದೆ.
ಈ ಸಾರಿ ಆದ್ರೂ ಮಾತುಕತೆ ಫಲಪ್ರದ ಆಗಿ ಯುದ್ಧ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಲ್ಲಿಯ ಕದನ ವಿರಾಮ ಅಂತ್ಯಕ್ಕೆ 2 ದಿನ ಬಾಕಿ. ಮತ್ತೊಂದು ಸುತ್ತಿನ ಸಂಧಾನ ಸಭೆಗೆ ವೇದಿಕೆ ಸಜ್ಜು. ಪಾಕಿಸ್ತಾನದಲ್ಲಿ ಅಮೆರಿಕ ಇರಾನ್ ನಡುವಿನ 2ನೇ ಸುತ್ತಿನ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ದವಾಗಿದೆ. ಇವತ್ತು ರಾತ್ರಿ 2ನೇ ಹಂತದ ಮಾತುಕತೆಗೆ ಇಸ್ಲಾಮಾಬಾದ್ ಸಜ್ಜಾಗಿದೆ. ಈ ಬಾರಿಯ ಸಂಧಾನ ಮಾತುಕತೆಯಲ್ಲಿ ಅಮೆರಿಕ ಪ್ರತಿನಿಧಿಗಳಾಗಿ ಅಧ್ಯಕ್ಷರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್, ಟ್ರಂಪ್ ಸಲಹೆಗಾರ ಹಾಗೂ ಅಳಿಯ ಜೆರೆಡ್ ಕುಶ್ನರ್ ಭಾಗಿಯಾಗಲಿದ್ದಾರೆ. ಮೊದಲ ಸುತ್ತಿನ ಮಾತುಕತೆ ನೇತೃತ್ವ ವಹಿಸಿದ ಉಪಾಧ್ಯಕ್ಷ ಜೆಡಿ ವಾನ್ಸ್ ಅಮೆರಿಕದಲ್ಲೇ ಉಳಿಯಲಿದ್ದಾರೆ. ಅಮೆರಿಕ ನಿಯೋಗ ಈಗಾಗಲೇ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಿದೆ. ಆದಾಗ್ಯೂ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆಯಿಂದಾಗಿ ಇರಾನ್ ಮಾತುಕತೆಯಲ್ಲಿ ಭಾಗಿಯಾಗುವುದು ಅನುಮಾನ ಆಗಿದೆ. ಇರಾನ್ ನಿಯಂತ್ರಣದಲ್ಲಿದ್ದ ಹಾರ್ಮೋಜ್ ಜಲಸಂಧಿಯ ಮೇಲೆ ಇದೀಗ ಅಮೆರಿಕ ದಿಗ್ಬಂಧನ ವಿಧಿಸಿದ್ದು, ಜಲಮಾರ್ಗದಲ್ಲಿ ಉದ್ವಿಗ್ನತೆಯ ಜೊತೆಗೆ ಇದು ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಮಾತುಕತೆಗಳಿಗೂ ಅಡ್ಡಿಯಾಗಿ ಪರಿಣಮಿಸಿದೆ. ಮಾತುಕತೆಗೆ ಟ್ರಂಪ್ ಸಿದ್ಧ, ಆದರೆ ಇರಾನ್ ತಿರಸ್ಕಾರ. ಹಾರ್ಮೂಜ್ ಮೇಲೆ ಅಮೆರಿಕ ದಿಗ್ಬಂಧನ ವಿಧಿಸಿರುವ ಬಗ್ಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಟ್ರಂಪ್ ಮುಂದೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಅಮೆರಿಕದ ನಡೆಯನ್ನು ಖಂಡಿಸಿರುವ ಇರಾನ್, ಅಮೆರಿಕ ಸಕಾರಾತ್ಮಕ ಪಾತ್ರ ವಹಿಸುವ ಬದಲಿಗೆ ಇರಾನ್ ಅನ್ನು ದೂಷಿಸುವ ಆಟವಾಡ್ತಾ ಇದೆ. ಅಮೆರಿಕನ್ನರು ಸತ್ಯವನ್ನ ಹೇಳುತ್ತಾರೆ ಅಂತ ನಾವು ಬಯಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಶಾಂತಿ ಮಾತುಕತೆ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಬಿಗಿ ಭದ್ರತೆ ಹಾಕಲಾಗಿದೆ. ಇಸ್ಲಾಮಾಬಾದ್ ರಾವಲ್ಪಿಂಡಿ ಒಳಗೊಂಡ ಅವಳಿ ನಗರದಲ್ಲಿ 10,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಒಟ್ಟು 600 ಚೆಕ್ ಪೋಸ್ಟ್ಗಳಲ್ಲಿ ಬಿಗಿ ತಪಾಸಣೆ ಕೈಗೊಳ್ಳಲಾಗಿದೆ. ನೂರ್ ಖಾನ್ ವಾಯುನೆಲೆ, ಇಸ್ಲಾಮಾಬಾದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸುತ್ತ ವ್ಯಾಪಕ ಭದ್ರತೆ ಕೈಗೊಳ್ಳಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಇರಾನ್ ನಡುವೆ ಮೊದಲ ಸುತ್ತಿನ ಸಂಧಾನ ಸಭೆ ವಿಫಲವಾಗಿತ್ತು. ಈಗ 2ನೇ ಸಭೆಯ ಮೇಲೆ ಬಹಳ ನಿರೀಕ್ಷೆ ಇದೆ. ಇದರ ಮಧ್ಯೆ 22ನೇ ತಾರೀಕು ಕದನ ವಿರಾಮದ ಅವಧಿ ಕೂಡ ಮುಗಿತಾ ಇದೆ. ಇಸ್ಲಾಮಾಬಾದ್ ಎಲ್ಲಾ ರೀತಿಯಿಂದ ಸಿದ್ಧವಾಗಿದೆ. ಈ ಸಾರಿ ಆದ್ರೂ ಮಾತುಕತೆ ಫಲಪ್ರದ ಆಗಿ ಯುದ್ಧ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಲ್ಲಿಯ ಕದನ ವಿರಾಮ ಅಂತ್ಯಕ್ಕೆ 2 ದಿನ ಬಾಕಿ. ಮತ್ತೊಂದು ಸುತ್ತಿನ ಸಂಧಾನ ಸಭೆಗೆ ವೇದಿಕೆ ಸಜ್ಜು. ಪಾಕಿಸ್ತಾನದಲ್ಲಿ ಅಮೆರಿಕ ಇರಾನ್ ನಡುವಿನ 2ನೇ ಸುತ್ತಿನ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ದವಾಗಿದೆ. ಇವತ್ತು ರಾತ್ರಿ 2ನೇ ಹಂತದ ಮಾತುಕತೆಗೆ ಇಸ್ಲಾಮಾಬಾದ್ ಸಜ್ಜಾಗಿದೆ. ಈ ಬಾರಿಯ ಸಂಧಾನ ಮಾತುಕತೆಯಲ್ಲಿ ಅಮೆರಿಕ ಪ್ರತಿನಿಧಿಗಳಾಗಿ ಅಧ್ಯಕ್ಷರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್, ಟ್ರಂಪ್ ಸಲಹೆಗಾರ ಹಾಗೂ ಅಳಿಯ ಜೆರೆಡ್ ಕುಶ್ನರ್ ಭಾಗಿಯಾಗಲಿದ್ದಾರೆ. ಮೊದಲ ಸುತ್ತಿನ ಮಾತುಕತೆ ನೇತೃತ್ವ ವಹಿಸಿದ ಉಪಾಧ್ಯಕ್ಷ ಜೆಡಿ ವಾನ್ಸ್ ಅಮೆರಿಕದಲ್ಲೇ ಉಳಿಯಲಿದ್ದಾರೆ. ಅಮೆರಿಕ ನಿಯೋಗ ಈಗಾಗಲೇ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಿದೆ. ಆದಾಗ್ಯೂ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆಯಿಂದಾಗಿ ಇರಾನ್ ಮಾತುಕತೆಯಲ್ಲಿ ಭಾಗಿಯಾಗುವುದು ಅನುಮಾನ ಆಗಿದೆ. ಇರಾನ್ ನಿಯಂತ್ರಣದಲ್ಲಿದ್ದ ಹಾರ್ಮೋಜ್ ಜಲಸಂಧಿಯ ಮೇಲೆ ಇದೀಗ ಅಮೆರಿಕ ದಿಗ್ಬಂಧನ ವಿಧಿಸಿದ್ದು, ಜಲಮಾರ್ಗದಲ್ಲಿ ಉದ್ವಿಗ್ನತೆಯ ಜೊತೆಗೆ ಇದು ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಮಾತುಕತೆಗಳಿಗೂ ಅಡ್ಡಿಯಾಗಿ ಪರಿಣಮಿಸಿದೆ. ಮಾತುಕತೆಗೆ ಟ್ರಂಪ್ ಸಿದ್ಧ, ಆದರೆ ಇರಾನ್ ತಿರಸ್ಕಾರ. ಹಾರ್ಮೂಜ್ ಮೇಲೆ ಅಮೆರಿಕ ದಿಗ್ಬಂಧನ ವಿಧಿಸಿರುವ ಬಗ್ಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಟ್ರಂಪ್ ಮುಂದೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಅಮೆರಿಕದ ನಡೆಯನ್ನು ಖಂಡಿಸಿರುವ ಇರಾನ್, ಅಮೆರಿಕ ಸಕಾರಾತ್ಮಕ ಪಾತ್ರ ವಹಿಸುವ ಬದಲಿಗೆ ಇರಾನ್ ಅನ್ನು ದೂಷಿಸುವ ಆಟವಾಡ್ತಾ ಇದೆ. ಅಮೆರಿಕನ್ನರು ಸತ್ಯವನ್ನ ಹೇಳುತ್ತಾರೆ ಅಂತ ನಾವು ಬಯಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಶಾಂತಿ ಮಾತುಕತೆ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಬಿಗಿ ಭದ್ರತೆ ಹಾಕಲಾಗಿದೆ. ಇಸ್ಲಾಮಾಬಾದ್ ರಾವಲ್ಪಿಂಡಿ ಒಳಗೊಂಡ ಅವಳಿ ನಗರದಲ್ಲಿ 10,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಒಟ್ಟು 600 ಚೆಕ್ ಪೋಸ್ಟ್ಗಳಲ್ಲಿ ಬಿಗಿ ತಪಾಸಣೆ ಕೈಗೊಳ್ಳಲಾಗಿದೆ. ನೂರ್ ಖಾನ್ ವಾಯುನೆಲೆ, ಇಸ್ಲಾಮಾಬಾದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸುತ್ತ ವ್ಯಾಪಕ ಭದ್ರತೆ ಕೈಗೊಳ್ಳಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.